ಅಂತೂ ಇದು ಗಾಯ್ಸ್ ಟಿಕೆಟ್ ತಗೊಂಡಾಯ್ತು 45 ರೂಪಾಯಿ ಟಿಕೆಟ್ ಆಗುತ್ತೆ ಗುರು. ಎಲ್ಲರೂ ನಾವು ಅಂದ್ಬಿಟ್ಟು ಹೊಡೆದಾಡ್ತಾ ಇರೋದು ಅಷ್ಟೇ. ಬಟ್ ಗಾಯ್ಸ್ ಟೈಮ್ ಬಂದು ಈಗ 11 ಆಗಿದೆ. ಇನ್ನೂ ಕೂಡ ಎಷ್ಟು ರಶ್ ಇದೆ ಅಂದರೆ ಮೆಟ್ರೋ ಆಗಿರ್ಬೋದು, ಈಗ ಟ್ರೈನ್ಗೆ ಹೋಗೋದಕ್ಕೆಲ್ಲ ಹೊಡ್ತಾ ಇದ್ದಾರೆ. ಬಟ್ ಇನ್ನೂ ಹೆವಿ ಇದ್ದಾರೆ ಗಾಯ್ಸ್. ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ ಊರ ಕಡೆ ಹೋಗೋದಕ್ಕೆ. ಯಾಕಂದರೆ ಹಬ್ಬ ನಾಳಿದ್ದು 2 ದಿನ ರಜಾ ಹಾಕಿರ್ತಾರೆ. ಸೊ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ ಇನ್ನೂ ಕೈಕೊಂಡಿದ್ದಾರೆ. ಐ ಥಿಂಕ್ 12ಗೆ ಈ ಕಡೆಯಿಂದ ಚಾಮರಾಜನಗರ ಇದೆ, ನಾನು ಅದಕ್ಕೆ ಹೊಡ್ತಾ ಇದ್ದೀನಿ. ಬಟ್ ಇನ್ನೂ ತುಂಬ ಜನ ಊರ ಕಡೆ ಹೋಗೋರು ಎಲ್ಲರೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ KSRಗೆ ಬಂದಿದ್ದಾರೆ. ಅಲ್ಲದು ಆಲ್ರೆಡಿ ಟ್ರೈನ್ ನಿಂತಿದೆ ಗಾಯ್ಸ್. ಎಷ್ಟು ತುಂಬ ಹೋಗಿದೆ ಅಂದರೆ ಕಾಣಿಸ್ತಾ ಇದೆ ನಿಮಗೆ, ನೋಡ್ಬೋದು. ಎಲ್ಲ ಡೋರಲ್ಲೆಲ್ಲ ನಿಂತಿದ್ದಾರೆ. ಎಲ್ಲಿಗೆ ಹೋಗುತ್ತೋ ಟ್ರೈನ್ ಗೊತ್ತಿಲ್ಲ. ಐ ಥಿಂಕ್ ಉತ್ತರ ಕನ್ನಡ, ಯಾಕಂದರೆ ಆ ಕಡೆ ಟ್ರೈನ್ ಕಡಿಮೆ ಮತ್ತು ಜನ ಜಾಸ್ತಿ ಇದೆ. ಜಾಸ್ತಿ ಜನ ಜವಾಬ್ದಾರಿ ತೊಗೋಬೇಕು. ಅಲ್ಲಿ ಟ್ರೈನ್ಗಳಿಗೆ ಜಾಸ್ತಿ ಟ್ರೈನ್ ಅರೇಂಜ್ ಮಾಡಿಕೊಡ್ಬೇಕು. ತುಂಬ ಜನ ಇರ್ತಾರೆ ಜನ. ಬಟ್ ಇನ್ನೂ ತುಂಬ ಜನ ನೋಡಿ 11 ಗಂಟೆ, ಇನ್ನು 12 ಆದರೂ ಇಷ್ಟೇ ಜನ ಇರುತ್ತೆ. ಎಲ್ಲ ಊರಿಗೆ ನೈಟ್ ಜರ್ನಿ ಪ್ರಿಫರ್ ಮಾಡ್ತಾರೆ, ದೂರ ಇರೋದ್ರಿಂದ ಟೈಮ್ ಸೇವ್ ಆಗುತ್ತೆ. ವರ್ಕಿಂಗ್ ಪೀಪಲ್ಸ್ದು ಐಡಿಯಾ ಅದು. ಏನು ಗುರು ಮಿಷಿನ್ ಬಗ್ಗೆ ಇಷ್ಟೊಂದು ಹೊಡೆದಾಟ. ಮಿಷಿನ್ಲೇ ಟಿಕೆಟ್ ತಗೋಬೇಕು, ಬೇರೆ ದಾರಿ ಇಲ್ಲ. ಬಟ್ ಮಿಷಿನ್ ಮುಂದೆ ಇಷ್ಟು ಜನ ನಿಂತ್ಕೊಂಡ್ಬಿಟ್ರೆ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ ಗುರು. ಎಲ್ಲರೂ ನಾವು ಅಂದ್ಬಿಟ್ಟು ಹೊಡೆದಾಡ್ತಾ ಇರೋದು ಅಷ್ಟೇ. ಬಟ್ ಅರ್ಜೆಂಟ್ ಇದ್ದವ್ರಿಗೆ ಈ ಥರ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಜನ ಅಲ್ಲಿ ಕೂತಿದ್ದಾರೆ ಗೈಸ್. ಇನ್ನು ಲೇಟ್ ಇರೋದಕ್ಕೆ ಮೆಟ್ರೋಯಿಂದ ಬಂದಿರೋರೆಲ್ಲ ಅಲ್ಲೇ ಕೂತಿದ್ದಾರೆ 12 ಗಂಟೆಗೆ ಇರೋದಕ್ಕೆ. ಇಲ್ಲಿ ನೋಡಿ ಒಂದೇ ಮಿಷಿನ್ ಇರೋದು, ಎಲ್ಲ ಹೊಡೆದಾಡ್ತಾ ಕೂತಿದ್ದಾರೆ. ಇನ್ನೊಂದು ಮಿಷಿನ್ ವರ್ಕ್ ಆಗ್ತಿಲ್ಲ. ಕಾಂಟ್ರಾಕ್ಟ್ ಬುಕ್ಕಿಂಗ್ ಸರ್ವಿಸ್. ಬಟ್ ಇಲ್ಲಿ ನೋಡಿದ್ರೆ ಹೊಡೆದಾಟ ಆಗ್ತಾಯಿದೆ. ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಎಷ್ಟೊತ್ತಿಗೆ ತಗೊಂಡೇನೆ ಅನಿಸ್ತಾ ಇರುತ್ತೆ. ನಮ್ಮೊಂದು ಬಿಡ್ನ ಚಾಮರಾಜನಗರ ಕಡೆಗೆ. ಏನು ಗುರು ಇಷ್ಟೊಂದು ಜನ ಇದ್ದಾರೆ ಇವತ್ತು 12 ಗಂಟೆಗೆ. ನೋಡಿ ಗಾಯ್ಸ್, ಈ ಕಡೆನೂ ಫುಲ್ ಜನ, ಈ ಕಡೆನೂ ಫುಲ್ ಜನ. ಎಲ್ಲ 11:15 ಆಗಿದೆ. ಇನ್ನೂ ಕೂಡ ಟ್ರೈನ್ KSR ಬೆಂಗಳೂರಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಟ್ರೈನ್ಗೆ ಎಷ್ಟೊತ್ತಿಗೆ ಯಾವಾಗ ಬರುತ್ತೆ ಅಂತ. ಏನು ಮಾಡೋಕ್ಕಲ್ಲ, ವೆಯ್ಟ್ ಮಾಡಲೇಬೇಕು. ಊರ ಕಡೆ ಹೋಗಿ ತಲುಪ್ಕೋಬೇಕಲ್ಲ. ನೋಡಿ ಇನ್ನೂ ಅಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲ ಫೆಸ್ಟಿವಲ್ ವೈಬ್ ಇರೋದ್ರಿಂದ ಇಷ್ಟು ಲೇಟ್ ಆಗುತ್ತೆ. ನೋಡಿ ಗಾಯ್ಸ್, ಇನ್ನೂ ಅಲ್ಲಿ ಬರೋರು ಬರ್ತಾನೆ ಇದ್ದಾರೆ. ಅಲ್ಲಿ ಒಂದೇ ಮಿಷಿನ್ಗೆ ಅಷ್ಟು ಜನ ನಿಂತ್ಕೊಂಡವ್ರೆ. ಎಷ್ಟು ಅಂತ ಟಿಕೆಟ್ ತೆಗೋಕ್ಕಾಗುತ್ತೆ. ಅದಕ್ಕೆ ಅಲ್ಲಾದರೂ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ಅಲ್ಲಾದರೂ ಟಿಕೆಟ್ ತೊಗೊಂಡ್ರೆ ಬೇಗ ಮತ್ತೆ ಈ ಕಡೆ ನಡ್ಕೊಂಡು ಬರಲೇಬೇಕು. ಯಾಕಂದರೆ 7-8ಕ್ಕೆ ಇರುತ್ತೆ ಪ್ಲಾಟ್ಫಾರ್ಮು. ನೋಡಿ ಇನ್ನೂ ಎಷ್ಟು ಜನ ಬರೋರು ಬರ್ತಾನೆ ಇದ್ದಾರೆ ಊರ ಕಡೆ ಹೋಗೋದಕ್ಕೆ ಟ್ರೈನಿಗೆ. ಸಿಂಧನೂರು ಎಕ್ಸ್ಪ್ರೆಸ್ ಅಂತೆ. ಸಿಂಧನೂರು ರಾಯಚೂರು ಬರುತ್ತೆ ಅಲ್ವಾ, ಅದಕ್ಕೆ ಅಷ್ಟು ಕರ್ನಾಟಕದ. ಆವಾಗಲೇ ನಿಮ್ಮನ್ನು ಟ್ರೈನ್ ತೋರಿಸ್ನಲ್ಲ ಗೊತ್ತಾ, ಅಷ್ಟೊಂದು ಹೆವಿ ರಶ್ ಇತ್ತಲ್ಲ. ಆ ಟ್ರೈನು ಸಿಂಧನೂರಿಗೆ ಹೋಗ್ತಾ ಇರೋದು, ಉತ್ತರ ಕರ್ನಾಟಕ. ತುಂಬ ಜನ ರಶ್ ಆಗುತ್ತೆ ಪಾಪ ಅವ್ರಿಗೆಲ್ಲರಿಗೂ. ಅದು ಹೆಂಗೆ ಟ್ರಾವೆಲ್ ಮಾಡ್ತಾರೆ ಕಷ್ಟ ಇರುತ್ತೆ, ನನಗೂ ಗೊತ್ತು. ನೋಡಿ ಇನ್ನೂ ಎಷ್ಟು ಜನ ಬಂದಿದ್ದಾರೆ. ಇನ್ನೂ ಬರೋದ್ರ ಮೇಲೇ ಇದ್ದಾರೆ. ಇಲ್ಲಿ ಗಣೇಶ ಫೆಸ್ಟಿವಲ್ ಪ್ರಯುಕ್ತ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ. ಇನ್ನು ಕಣ್ಣು ಸರಿಯಾಗಿ ಬೈಕೊಳ್ತಾ ಇದೆ, ಮಲ್ಕೊಳ್ಳೋ ಬೇಗ ಅಂತ. ಆ ಕಡೆ ನಿದ್ದೆ ಬರ್ತಾ ಇದೆ, ಈ ಕಡೆ ಟಿಕೆಟ್ ಬೇರೆ ಬಂದಿಲ್ಲ. ಇವಾಗ ಹೋಗಿ ಟಿಕೆಟ್ ತಗೊಂಡು ಮತ್ತೆ ವಾಪಸ್ ಬರಬೇಕು. ಬನ್ನಿ ಫಸ್ಟು ಟಿಕೆಟ್ ತಗೋ ಬರೋಣ. ಒಂದೇ ಮಿಷಿನ್ ಎಲ್ಲ ಸೇರ್ಕೊಂಡ್ರೆ ಎಲ್ಲರೂ ಕಷ್ಟ. ಆನ್ಲೈನಲ್ಲಿ ಟಿಕೆಟ್ ತಗೊಳ್ಬೇಕಾಗಿತ್ತು. ನೋಡಿ ಇವಾಗ ಇದು 1-2 ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ. ಈ ಕಡೆಯಿಂದ 10ನೇ ಪ್ಲಾಟ್ಫಾರ್ಮ್ವರೆಗೂ ನಡ್ಕೊಂಬಂದೆ ಗುರು. ಅಲ್ಲಿ ಮಿಷಿನ್ಲಿ ಟಿಕೆಟ್ ತಗೊಳಕ್ಕಾಗಲ್ಲ, ಇಲ್ಲಿ ಫ್ರೀ ಇರುತ್ತೆ ಅನ್ಕೊಂಬಂದ್ರೆ ಇಲ್ಲೂ ನೋಡು ಗುರು, ಇಲ್ಲೂ ಕೂಡ ದೊಡ್ಡ ಸಮುದ್ರನೇ ಸೇರಿದಂಗೆ ಐತೆ ನೋಡಿ. ಇವತ್ತು ಟಿಕೆಟ್ ಸಿಗುತ್ತಪ್ಪ ನನಗೆ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ, KSRಲ್ಲಿ ಎಲ್ಲ ಇಲ್ಲೇ ಮಲ್ಕೊಬಿಟ್ಟವ್ರೆ. ಟಿಕೆಟ್ ಸಿಕ್ಕಿದ್ರೇನೋ ಸರಿ. ಟಿಕೆಟ್ ತಗೊಳಕ್ಕಾದ್ರು ಇದ್ದಾರೆ ಇಲ್ಲಿ? ಇಲ್ಲ ಗುರು, ನಾವೇ ಟಿಕೆಟ್ ತಗೋಬೇಕು. ಯಾರೋ ಒಬ್ಬರೊಬ್ರು ಕೂತಿದ್ದಾರೆ ಅನಿಸುತ್ತೆ. ಇಲ್ಲಿ ಬಿಡುಗರು ಒಳಗಡೆ ನೋಡಿ ಕ್ಯೂನ. ಗಣಪತಿ ಹಬ್ಬ ಅನ್ನೋದು ಒಳ್ಳೆಯದೇ ಆಯಿತು. ಒಳ್ಳೆ ಗಣಪತಿ ಹಬ್ಬ ಆಯಿತು ಗುರು. ಇನ್ನು ಅರ್ಧ ಗಂಟೆ ಆಯಿತು ಅಷ್ಟೇ ನನಗೆ ಹೋಗೋದಕ್ಕೆ. ಸಿಗುತ್ತೋ ಸಿಗಲ್ವೋ? ಇಲ್ಲಿ ನೋಡಿ ಗುರು, ಟಿಕೆಟ್ ತಗೊಳ್ಳೋಕ್ಕೆ ಎಷ್ಟು ಕ್ಯೂ ಅಲ್ಲಿದ್ದಾರೆ. ಇದು ನೋಡಿ ನಮ್ಮ ಬೆಂಗಳೂರಿನ ಸ್ಥಿತಿ. ಹಬ್ಬ ಹರಿದಿನ ಅಂತ ಬಂದರೆ ಊರ ಕಡೆ ಹೋಗೋರು ಜಾಸ್ತಿ ಇದ್ದೇ ಇರ್ತಾರೆ ಬೆಂಗಳೂರಿಂದ. ಅದಕ್ಕೆ ನೋಡಿ 12 ಗಂಟೆ ಆದರೂ ಯಾವ ಲೆವೆಲ್ಗಿದ್ದಾರೆ ರಶ್ಶು. ಇದನ್ನು 12 ಗಂಟೆ ರಾತ್ರಿ ಏನು ಮಾಡೋಕ್ಕಾಗಲ್ಲ. ದಟ್ ಇಸ್ ದ ಸಿಚುವೇಶನ್. ನಾವು ಬೇರೆ ಕಡೆ ಹೋದಾಗ ಈ ಥರ ಅಂತ ನೋಡಿರಲ್ಲ, ಇಲ್ಲಿ ಆ ರೀತಿ ಸಿಚುವೇಶನ್ ಇದೆ. ದಟ್ ಇಸ್ ದ KSR ಬೆಂಗಳೂರು. ಫಸ್ಟ್ ಟಿಕೆಟ್ ತಗೊಬಿಡೋಣ ಬನ್ನಿ ಗಾಯ್ಸ್. ಫಸ್ಟು ಟಿಕೆಟ್ ತಗೊಂಡು ಹೋಗ್ಬೇಕಾಗಷ್ಟೇ ನನಗೆ. ಟಿಕೆಟಿಂದ ಪ್ರಯಾಣ ಇಟ್ ಈಸ್ ನಾಟ್ ಗುಡ್. ಟಿಕೆಟ್ ತೆಗಿಯೋದು ಯಾವ ಥರ ಅಂತ ಅವರು ಟಿಕೆಟ್ ಓಪನ್ ಮಾಡಿಕೊಡ್ತಾ ಇದ್ದಾರೆ. ನಾನು ನಿಮಗೆ ಇದು ಆಪ್ರೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ.
ಸರ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡಿ. ಆಪ್ರೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಒಳಗಡೆ ನೋಡಿ. ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡಿ. ಟಿಕೆಟ್ ಪ್ಲಾಟ್ಫಾರ್ಮ್ ಟಿಕೆಟ್ ಸ್ಕ್ಯಾನ್ ಫೋನ್ಪೇ ಇದ್ರು ಮಾತ್ರ ಇಲ್ಲಿ. ಗಾಯ್ಸ್ ಅಂತೂ ಇಂದು ನುರ್ಕಾಡ್ಕೊಂಡು ಹೆಂಗೆ ಟಿಕೆಟ್ ಅಂತ ತಗೊಂಡಾಯ್ತು ನೋಡಿ. ಪ್ಯಾಸೆಂಜರ್ ಟಿಕೆಟ್ ಇರೋದು ಗಾಯ್ಸ್. ಇಲ್ಲಿಂದ ಚಾಮರಾಜನಗರ ಡೈರೆಕ್ಟ್ 45 ರೂಪಾಯಿ ತಗೊಳುತ್ತೆ ಅಡಲ್ಟ್ ಒಂದಕ್ಕೆ. ಅದೇ ಬೇರೆದು ಇದೆ ಗಾಯ್ಸ್, ಅದು ಇನ್ನು 12 ಅಲ್ಲಿಗೊಂದಿದೆ, ಅದು 2 ಗಂಟೆಗೆ ಏನೋ ರೀಚ್ ಆಗುತ್ತೆ ಅನ್ಸುತ್ತೆ, 3 ಗಂಟೆಗೆ ರೀಚ್ ಆಗುತ್ತೆ ಮೈಸೂರು. ಅದಕ್ಕಿರೋದು ಎಷ್ಟು ಅಂದರೆ 65 ರೂಪಾಯಿ ಇದೆ. ಕೇಳಬೇಕು ಸರಿಯಾಗಿ ಅವ್ರನ್ನ, ಅವಾಗ ಟಿಕೆಟ್ ತೊಗೊಳ್ತಾರೆ. ಇದು ಇನ್ನೂ ಕಡಿಮೆ ಆಗಿಲ್ಲ ಗಾಯ್ಸ್. ರಶ್ ಅಂತೂ ಇನ್ನೂ ಹೆವಿ ಇದೆ. ಇಲ್ಲಿ ಟಿಕೆಟ್ ತಗೊಳ್ಳೋರು ಅಲ್ಲಿ ಟಿಕೆಟ್ ತಗೊಳ್ಳೋರು ಸೇಮೇ, ಬಟ್ ಅಲ್ಲೇ ಮಿಷಿನಲ್ಲೇ ಬೇಗ ಬರುತ್ತೆ. ಸ್ವಲ್ಪ ಫೋನ್ಪೇ ಅಥವಾ ಗೂಗಲ್ ಪೇ ಇದ್ದರೆ ಅಲ್ಲೇ ತಗೋಬೋದು ನೋಡಿ. ಪರವಾಗಿಲ್ಲ. ಇಷ್ಟು ದಿನಕ್ಕೆ ಇಷ್ಟು ಜನ ನೋಡ್ತಾ ಇದ್ದೀನಿ. ನಮಗೆ ಬೆಂಗಳೂರಲ್ಲಿ ಒಂದು ವೇಳೆ ನೆಲೆ ಇಲ್ಲ ಅಂತ ಅಂದರೆ ಯೋಚನೆ ಮಾಡಿ ಇಲ್ಲಿ ಮಲಗಬೇಕಾಗಿರೋ ಸ್ಥಿತಿ ಬರುತ್ತೆ. ಒಂದು ಹತ್ತಿರದಲ್ಲಿರುವಂಥ ಲಾಡ್ಜ್ ಮಾಡೋಕ್ಕೆ ಹೋದ್ರೆ 500-1000 ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಅಲ್ಲ ಗೈಸ್. ನೈಟ್ ಟ್ರಾವೆಲ್ ನಾವು ಇಲ್ಲಿಂದ ನಮ್ಮ ಊರಿಗೆ ಹೋಗೋದಕ್ಕೆ ಈ ಥರ ನೈಟ್ ಟ್ರಾವೆಲ್ಗೆ ಈ ಥರ ಇದು ಮಾಡ್ತಾಯಿದ್ವಿ. ಇನ್ನು ಬೇರೆ ಕಡೆ ಬೇರೆ ಸ್ಟೇಟ್ಗೆ ಹೋಗಬೇಕು, ಅಲ್ಲಿ ನಮ್ಮವರು ಅಂತ ಯಾರು ಇರಲ್ಲ. ನಾವು ನಿಲ್ಲಕ್ಕೆ ಏನೋ ಪ್ರಾಬ್ಲಮ್, ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಯಾವ ಥರ ಇರ್ತೀವಿ ಅದನ್ನೇ ಲೈಫಲ್ಲಿ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನೋಡಿ ಗೈಸ್. ಯಾವ ಥರ ಒಂದು ಪರಿಸ್ಥಿತಿ ಏನೋ ಚೆನ್ನಾಗಿರಲಿಲ್ಲ ಅನ್ಸುತ್ತೆ. ಏನಿದು ನೀರೆಲ್ಲ ವೇಸ್ಟ್ ಹೋಗಿರೋದ ನೋಡಿ. ಎಲ್ಲ ಇದು ಮಾಡಿ 3 ಬ್ಯಾರಿಕೇಡ್ ಹಾಕ್ಬಿಟ್ಟು ಐ ಥಿಂಕ್ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದಾರೆ ಅನ್ಸುತ್ತೆ. ಸ್ಮೆಲ್ಲು ಇನ್ನೂ ಇದ್ರ ಕತೆ ಮುಗಿಯಲ್ಲ ಗಾಯ್ಸ್. ಇವತ್ತು 12 ಗಂಟೆ 1 ಗಂಟೆ ಆದರೂ ಇದೇ ಸ್ಥಿತಿ ಇದ್ದೇ ಇರುತ್ತೆ. ಊರಿಗೆ ಹೋಗೋರೆಲ್ಲರೂ ಕೈಕೊಂಡಿದ್ದಾರೆ. ಸೊ ಬನ್ನಿ ಹೋಗೋದ. ಕ್ಯಾಕರ್ಸಿ ಮುಗಿತಾ ಇದೆ ನನಗಂತೂ ಬೇಗ ಹೋಗಿ ಮಲ್ಕೊಳ್ಳೋ ಅಂತ. ನಿದ್ದೆ ಅಂತೂ ಎಳಿತಾ ಇದೆ. ಸದ್ಯಕ್ಕೆ ಹತ್ತು ಮಲ್ಬಿಟ್ರೆ ಸಾಕು ಗಾಯ್ಸ್ ಸಿಚುವೇಶನ್ ನೋಡಿ. ಇನ್ನಾದರೂ ಮಿಷಿನಲ್ಲಿ ತಗೊಳ್ಳೋ ಟಿಕೆಟ್ದು ಇನ್ನೂ ಕಡಿಮೆ ಆಗೇ ಇಲ್ಲ. ಇನ್ನೂ ತಗೊಳ್ಳೋರ ಸಂಖ್ಯೆ ಹಂಗೇ ಇದೆ ಗೈಸ್ ಅಲ್ಲ. ಇನ್ನೂ ಟಿಕೆಟ್ ತಗೊಳ್ತಾ ಇದ್ದಾರೆ. ಇನ್ನೂ ಇದೆ ಸ್ವಲ್ಪ ಜನ ಮಲ್ಕೊಂಡಿರ್ತಾರೆ ಆ ಕಡೆ ಸೈಡಲ್ಲಿ. ಬೆಂಗಳೂರಿಗೆ ಬೇರೆಯವರು ಕರ್ಕೊ ಹೋಗ್ತಾರೆ, ಫ್ರೆಂಡ್ ರೂಮ್ ಹೋಗೋಣ ಅಂತ ಬರೋರು ಇರ್ತಾರೆ. ಅವ್ರು ಬರೋವರೆಗೆ ಕೈಕೊಂಡು ಇಲ್ಲೇ ಇರಬೇಕಾಗುತ್ತೆ ನೋಡಿ. ಪೊಲೀಸು RPF ಕಾನ್ಸ್ಟೇಬಲು ಕಂಟ್ರೋಲ್ ಮಾಡ್ತಾವ್ರೆ. ಎಲ್ಲರೂ ಈ ಕಡೆನೇ ಬರಬೇಕು, ಲಗೇಜ್ ಸ್ಕ್ಯಾನ್ ಮಾಡೇ ಬರಬೇಕು ಅಂತ. ಅಂತೂ ಇದು ಗಾಯ್ಸ್ ಟಿಕೆಟ್ ತಗೊಂಡಾಯ್ತು 45 ರೂಪಾಯಿ. ಇಲ್ಲಿ ಮಲಗೋದ್ರೆ ಬೆಳಗ್ಗೆ 4:15ಗೆ ಮೈಸೂರು ರೀಚ್ ಆಗುತ್ತೆ. ಮತ್ತು 5 ಗಂಟೆಗೆ ಮೈಸೂರು ಹತ್ತಿದ್ರೆ 7 ಗಂಟೆಗೆ ನಗರ ರೀಚ್ ಆಗುತ್ತೆ. ಸೊ ಬ್ಯಾಕ್ ಟು ಹೋಮ್ ಟೌನ್ ಚಾಮರಾಜನಗರ. ಬನ್ನಿ ಬೇಗ ಹೋಗೋಣ. ಸದ್ಯಕ್ಕೆ ಮಲಗಿಬಿಡ್ಬೇಕು ಮೈಸೂರು ಹತ್ಕೊಂಡು. 15ಕ್ಕೆ ಯಾವ ಪ್ಲ್ಯಾಟ್ಫಾರ್ಮ್, ಇನ್ನೂ ಪ್ಲ್ಯಾಟ್ಫಾರ್ಮ್ ಅನೌನ್ಸ್ ಆಗಿಲ್ಲ ಗಾಯ್ಸ್ ನೋಡಿ. ಇಲ್ಲಿ 15 ಅಂತ ಕಾಣ್ತಾ ಇದೆಯಲ್ಲ, ಸ್ಟಾರ್ ಹಾಕಿದ್ದಾರೆ. ಇನ್ನೂ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಅನೌನ್ಸ್ ಆಗಿಲ್ಲ. ಪ್ಲ್ಯಾಟ್ಫಾರ್ಮ್ ಅನೌನ್ಸ್ ಆದರೆ ಹೋಗಿ ನಿಂತ್ಕೊಂಡು ಹತ್ತಿ ಮಲ್ಕೋಬೇಕು. ಕಣ್ಣಂತೂ ಕ್ಯಾಕರ್ಸಿ ಹೋಗಿತಾ ಇದೆ, ಬೇಗ ಹೋಗಿ ಮಲ್ಕೊಳ್ಳೋ ಅಂತ ಬನ್ನಿ ಗಾಯ್ಸ್. ಜರ್ನಿ ಒಬ್ಬನೇ ಇದ್ದರೆ ಸಮ್ಟೈಮ್ಸ್ ಬೇಜಾರಾಗುತ್ತೆ ಗಾಯ್ಸ್. ಜೊತೇಲಿ ಇನ್ನೊಬ್ರು ಇರಬೇಕು ಅನಿಸುತ್ತೆ. ಕಪಲ್ಸ್ ಇದ್ದರೆ ಒಂಥರ ಇದಾಗುತ್ತೆ. ಪರವಾಗಿಲ್ಲ, ಸ್ವಲ್ಪ ದಿನ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಫ್ರೆಂಡ್ಸ್ ಇದ್ದರು ಓಕೆ, ಜರ್ನಿ ಮಾಡುವಾಗ ಚಿಲ್ ಮಾಡ್ಕೋಬಿಡ್ವಾ. ಮನೆ ಹೋಗೋದ ಚಳಿ ಆಗ್ತದೆ. ಕಿವಿಗೆ ಅದಕ್ಕೆ ಕಟ್ಬಿಟ್ಟಿದ್ದೀನಿ ಖರ್ಚಿ. ಮಾಡಿದ್ವಿ. ಪ್ಲಾಟ್ಫಾರ್ಮ್ ನಂಬರ್ 6 ಅಂತ ಇದೆ. ಬನ್ನಿ ಗಾಯ್ಸ್, ಪ್ಲಾಟ್ಫಾರ್ಮ್ ನಂಬರ್ 6ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಷ್ಟು ಜನ ಮೈಸೂರು ಚಾಮರಾಜನಗರ ಕಡೆ ಟ್ರಾವೆಲ್ ಮಾಡೋರು ಇರೋದು. ಈಗ ಆಲ್ರೆಡಿ ಬೆಂಗಳೂರು ಕಂಟೋನ್ಮೆಂಟ್ ಹತ್ರ ಇದೆ, 12 ಕಿಲೋ ಬರುತ್ತೆ. ಇನ್ನೂ 1/4 ಗಂಟೆ ಇರುವಾಗ ಇಷ್ಟು ಜನ ಮೈಸೂರು ಕಡೆ ಹೋಗೋರು ಇದ್ದಾರೆ ಗಾಯ್ಸ್. ಜಾಸ್ತಿ ಜನ ಇದ್ದಾರೆ ಅಲ್ವಾ, ಪರವಾಗಿಲ್ಲ. ಮೇಲ್ಗಡೆ ಜಾಗ ಸಿಕ್ಕರೆ ಸಾಕು ಅಂದ್ಬಿಡೋಣ. ಮೈಸೂರಿಗೆ ಹೋಗೋರು ಇಷ್ಟು ಜನ ಅವರೆಲ್ಲ ಬ್ರೋ. ಇದ್ರ ಮಧ್ಯೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗ ಸಿಕ್ಕರೆ ಸಾಕು ಅನ್ನಂಗೈತೆ. ಮಲ್ಕೊಳಕ್ಕೆ ಬೇಕು ಅಂತವನೇ ನಾನು. ಸಿಗುತ್ತೋ ಸಿಗಲ್ಲೋ. ಈ ಟ್ರೈನ್ ಹೋದರೆ ಇದೇ ಪ್ಲಾಟ್ಫಾರ್ಮಿಗೆ ಬರುತ್ತೆ. ಈಗ 5ನೇ ಪ್ಲಾಟ್ಫಾರ್ಮ್ಗೆ. ಇಷ್ಟೊತ್ತವ್ರಿಗೆ 6 ಅಂತಿದ್ದ, ಈಗ 5ನೇ ಪ್ಲಾಟ್ಫಾರ್ಮ್. ಬಾಯ್ 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 ಗ್ರೀನ್ ಸಿಗ್ನಲ್ಲು ನೋಡಿ ಹೋಯ್ತು. ಇದೇ ಪ್ಲಾಟ್ಫಾರ್ಮಿಗೆ ಬರುತ್ತೆ. ಈಗ ಹತ್ಕೊ ಹೋಗ್ಬಿಡೋಣ ಗೈಸ್. ಕಣ್ಣಂತೂ ಸರಿಯಾಗಿ ನಿದ್ದೆ ಬರ್ತಾಯಿತ್ತೆ. ಚೆನ್ನಾಗೈತಲ್ಲ ಸ್ಕೈ ವಾಕ್. ತುಂಬ ದಿನ ಆಗಿತ್ತು ನೈಟ್ ಜರ್ನಿ ಮಾಡಿ. ಟ್ರೈನ್ ಎಲ್ಲ ಪೂರ ಫುಲ್ ಆಯಿತು. ಎಲ್ಲ ಡಸ್ಟ್ ಗೈಸ್, ಡಸ್ಟ್ ಆಯ್ತು. ಅದರ ಮಿತ್ರ ಎಲ್ಲೋ ಗೊತ್ತಿಲ್ಲ. ನೋಡಿ ಬ್ಯಾಡರಹಳ್ಳಿ ಅಂತ, ಬ್ಯಾಡರಹಳ್ಳಿ ಹತ್ರ ನಿಲ್ಲಿಸ್ಬಿಟ್ಟವ್ರೆ. ಮೂಮೆಂಟೇ ಇಲ್ಲ ಟ್ರೈನ್. ಸೊ ನೋಡ್ಬೇಕು ಎಷ್ಟು ಗಂಟೆಗೆ ಬಿಡ್ತಾನೆ ಅಂತ. ಸೊ 4:15 ಮೈಸೂರಿಗೆ ತಗೋಬಿಡ್ತಾನೆ. ಇಂತೂ ಎಕ್ಸಾಕ್ಟಾಗಿ 4:15ಗೆ ಮೈಸೂರಿಗೆ ಕರ್ಕೊಂಬಂದು ಬಿಟ್ಟಿದ್ದಾನೆ ಗಾಯ್ಸ್. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಟುವರ್ಡ್ಸ್ ಎಲ್ಲ ಚಾಮರಾಜನಗರ ಅವರವ್ರ ಹಳ್ಳಿ ಕಡೆ ಹೋಗೋರು. ಬನ್ನಿ ಹೋಗೋದ ನೋಡಿ. ಜನ ಇದ್ದಾರೆ, ತುಂಬ ಜನ ಇದಕ್ಕೆ ಬರ್ತಾರೆ ಅನ್ಸುತ್ತೆ. ನೈಟ್ ಜರ್ನಿ ಮೈಸೂರು ಚಾಮರಾಜನಗರಕ್ಕೆ ಹೋಗೋವಂಥ ಟ್ರೈನು ಆಲ್ರೆಡಿ ಬಂತು. ಚಾಮರಾಜನಗರಕ್ಕೆ ಹೋಗೋರು ತುಂಬ ಜನ ಇದ್ದಾರೆ ನೋಡಿ. ಬೆಂಗಳೂರಿಂದ ಬಂದು ಮೈಸೂರು ಇಳ್ಕೊಂಡು ಮೈಸೂರಿಂದ ಚಾಮರಾಜನಗರಕ್ಕೆ ಹೋಗೋರು ಇರಲ್ಲ.
ಸೊ ಟ್ರೈನ್ ಇವಾಗ ಬರ್ತಾ ಇದೆ. ಇನ್ನೂ ತುಂಬ ಜನ ಮಲಗಿದ್ರು ಟ್ರೈನಲ್ಲಿ, ಅವ್ರಿಗೆ ಬಂದಿರೋದೇ ಗೊತ್ತಿಲ್ಲ. ಓಹೋ ಏನು ಗುರು ಇಷ್ಟು ಬೇಗ ತಾನೆ.